This session is on problems on linear combination of vectors. Express the vector 3, 5, 2 as a linear combination of the vectors 1, 1, 0, 2, 3, 0 and 0, 0, 1 in V3 of R. ಈ ಟೈಪ್ ಕ್ವಶನ್ಸ್ ನಿಮಗೆ 2 ಮಾರ್ಕ್ಸ್ ಕೇಳ್ತಾರೆ. ಲೆಟ್ 3, 5, 2 ಈಗ ಗಿವನ್ ವೆಕ್ಟಾರು 3, 5, 2 ಅದನ್ನು ನಾವು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗತ್ತೆ ಅಂತ ತೋರಿಸ್ಬೇಕು. ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ದಿ ಲೀನಿಯರ್ ಕಾಂಬಿನೇಷನ್ ಆಫ್ ಅದರ್ 3 ವೆಕ್ಟಾರ್ಸ್. ಈಗ ಅದರ್ 3 ವೆಕ್ಟಾರ್ಸ್ ಅಂದರೆ ನಮಗೆ ಇಲ್ಲಿ 1, 1, 0, 2, 3, 0 ಆ್ಯಂಡ್ 2, 3, 0 ಆ್ಯಂಡ್ ಏನದು 0, 0, 1 ಅಂತ 3 ವೆಕ್ಟರ್ಸ್ ಇದೆಯಲ್ಲ, ಈ 3 ವೆಕ್ಟರ್ಸ್ನ ಲೀನಿಯರ್ ಕಾಂಬಿನೇಷನಲ್ಲಿ ಬರೆದಾಗ ನಮಗೆ 3, 5, 2ನೇ ಸಿಗುತ್ತೆ ಅಂತ ನಾವು ಪ್ರೂವ್ ಮಾಡಬೇಕು. ಸೊ ದಟ್ 3, 5, 2 ಲೆಫ್ಟ್ ಸೈಡಲ್ಲಿ ತಗೊಳ್ಳಿ. ಇಟ್ಸ್ ಈಕ್ವಲ್ ಟು ದಿ ಲೀನಿಯರ್ ಕಾಂಬಿನೇಷನ್ ಆಫ್ 3 ವೆಕ್ಟಾರ್ಸ್. ಲೀನಿಯರ್ ಕಾಂಬಿನೇಷನ್ ಅಂತ ಹೇಳಿದ್ಮೇಲೆ ಅಲ್ಲಿ ಲೀನಿಯರ್ ಕಾಂಬಿನೇಷನ್ ಆಫ್ ವಾಟ್ ಏನಿರಬೇಕು? ಲೀನಿಯರ್ ಕಾಂಬಿನೇಷನ್ ಆಫ್ ಏನಿರಬೇಕು? ಒಂದು ಸ್ಕೇಲಾರು ಒಂದು ವೆಕ್ಟಾರು ಪ್ಲಸ್ ಒಂದು ಸ್ಕೇಲಾರು ಒಂದು ವೆಕ್ಟಾರು ಪ್ಲಸ್ ಸ್ಕೇಲಾರ್ ವೆಕ್ಟಾರ್, ಈ ಥರ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಇರಬೇಕು. ಜೊತೆಗೆ ಆ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ಸ್ನ ಅಡಿಷನಲ್ ತೊಗೋಬೇಕು. ಅದು ಲೀನಿಯರ್ ಕಾಂಬಿನೇಷನ್ ಆಫ್ ವೆಕ್ಟಾರ್ಸ್ ಅಂದರೆ. ಸೊ ಇಲ್ಲಿ C1 ಇಂಟು 1, 1, 0 ಫಸ್ಟ್ ವೆಕ್ಟಾರ್ ಪ್ಲಸ್ C2 ಅನದರ್ ಸ್ಕೇಲಾರ್ ಇಂಟು ಸೆಕೆಂಡ್ ವೆಕ್ಟಾರ್ ಪ್ಲಸ್ C3 ಅನದರ್ ಸ್ಕೇಲಾರ್ ಇಂಟು ಥರ್ಡ್ ವೆಕ್ಟಾರ್ 0, 0, 1 where C1, C2, C3 belongs to the real number set R. That means it is a field. Because all these vectors are taken from V3 of R means it is the ordered vector space of ordered triplet over the field R. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಅಂದರೆ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್ಸ್ ಅಂದರೆ ಈಚ್ ಟರ್ಮ್ಗೂ ನಾವು C1ನ ಮಲ್ಟಿಪ್ಲೈ ಮಾಡ್ಕೋತೀವಿ. C1, C1, 0, 2, C2, 3, C2, 0. C2ನ ಈಚ್ ಟರ್ಮ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಸೊ C3 ಇಂಟು 0, 0 ಆಗುತ್ತೆ. C3 ಇಂಟು 0, 0 ಆಗುತ್ತೆ. C3 ಇಂಟು 1, C3. ಸೊ ಈಗ ಇದು ಅಡಿಷನ್ ಆಫ್ 3 ವೆಕ್ಟರ್ಸ್ ಅಂದರೆ ಈ 3 ವೆಕ್ಟರ್ಸ್ನ ಆ್ಯಡ್ ಮಾಡ್ತಿದ್ದೀವಿ ಅಂತಂದರೆ ರೆಸ್ಪೆಕ್ಟಿವ್ ಪ್ಲೇಸಲ್ಲಿರೋ ಅಂಥ ಟರ್ಮ್ಸ್ನ ಆ್ಯಡ್ ಮಾಡ್ಕೋಬೇಕು. ದಟ್ ಮೀನ್ಸ್ ಫಸ್ಟ್ ಟರ್ಮ್ ಈಸ್ ಆ್ಯಡೆಡ್ ವಿತ್ ಫಸ್ಟ್ ಟರ್ಮ್ ಆಫ್ ದಿ ಸೆಕೆಂಡ್ ವೆಕ್ಟಾರ್. ಅಗೇನ್ ದಟ್ ಶುಡ್ ಬಿ ಆ್ಯಡೆಡ್ ವಿತ್ ದಿ ಫಸ್ಟ್ ಟರ್ಮ್ ಆಫ್ ದಿ ಥರ್ಡ್ ವೆಕ್ಟಾರ್. ಸೊ ಅಲ್ಲಿಗೆ C1 ಪ್ಲಸ್ 2C2 ಪ್ಲಸ್ 0 ಆಗುತ್ತೆ. ಸೊ ಫಸ್ಟ್ ಟರ್ಮು C1 ಪ್ಲಸ್ 2C2 ಆಯಿತು. ಸೆಕೆಂಡ್ ಟರ್ಮ್ ಏನು ಬರಬೇಕು? C1 ಪ್ಲಸ್ 3C2 ಪ್ಲಸ್ 0. ಸೊ ಅದು ಸೆಕೆಂಡ್ ಟರ್ಮ್ ಏನಾಯಿತು? 3C2 C1 ಸಾರಿ ಸೆಕೆಂಡ್ ಟರ್ಮ್ ಇಸ್ C1 ಪ್ಲಸ್ 3C2 ಪ್ಲಸ್ 0 ಇರೋದ್ರಿಂದ C1 ಪ್ಲಸ್ 3C2 ಅನ್ನೋದು ಸೆಕೆಂಡ್ ಟರ್ಮ್ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಟರ್ಮ್ ಈಸ್ ಸಪರೇಟೆಡ್ ಬೈ ಕಾಮಾ, ಸೆಕೆಂಡ್ ಟರ್ಮ್ C1 ಪ್ಲಸ್ 3C2 ಈಸ್ ದ ಸೆಕೆಂಡ್ ಟರ್ಮ್ ಆ್ಯಂಡ್ ಸಪರೇಟೆಡ್ ಬೈ ಕಾಮಾ. ಥರ್ಡ್ ಟರ್ಮ್ ಈಸ್ 0 ಪ್ಲಸ್ 0, 0 ಪ್ಲಸ್ 0 ಪ್ಲಸ್ C3. ಸೊ ಇಟ್ ಈಸ್ ಓನ್ಲಿ C3. ಸೊ ಲೆಫ್ಟ್ ಸೈಡಲ್ಲಿ ಇರೋಂಥ ವೆಕ್ಟಾರು 3, 5, 2 ಈಸ್ ಈಕ್ವಲ್ ಟು ದಿ ಟರ್ಮ್ಸ್ ಇನ್ ದ ರೈಟ್ ಹ್ಯಾಂಡ್ ಸೈಡ್ C1 ಪ್ಲಸ್ 2C2, C1 ಪ್ಲಸ್ 3C2, C3. ಅಂದರೆ ಫಸ್ಟ್ ಟರ್ಮ್ 3 ಅನ್ನೋದು ಯಾವುದಕ್ಕೆ ಈಕ್ವೇಟ್ ಆಗುತ್ತೆ? C1 ಪ್ಲಸ್ 2C2ಗೆ ಈಕ್ವೇಟ್ ಆಗುತ್ತೆ. ಕಾಲ್ ದಿಸ್ ಈಕ್ವೇಷನ್ ಆಸ್ 1. 5 ಅನ್ನೋ ಸೆಕೆಂಡ್ ಟರ್ಮ್ ಯಾವುದಕ್ಕೆ ಈಕ್ವೇಟ್ ಆಗುತ್ತೆ? C1 ಪ್ಲಸ್ 3C2ಗೆ ಈಕ್ವೇಟ್ ಆಗುತ್ತೆ. ಕಾಲ್ ದಿಸ್ ಈಕ್ವೇಷನ್ ಆಸ್ 2. and C3 is 2. C3 is 2. ನೋಡಿ, ಲಾಸ್ಟ್ ಟರ್ಮು C3 ಅನ್ನೋದು 2 ಇದೆ. ಸೊ ದಟ್ ವಿ ಗೆಟ್ 2 ಈಸ್ ಈಕ್ವಲ್ ಟು C3 is 2. ದೆನ್ ಸಬ್ಟ್ರಾಕ್ಟ್ ದ ಈಕ್ವೇಷನ್ 1 ಫ್ರಮ್ 2. ಈ ಈಕ್ವೇಷನ್ 2 ಇಂದ ಈಕ್ವೇಷನ್ 1ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ C2 is 2 ಅಂತ ಸಿಗುತ್ತೆ. ಇದು ಈಕ್ವೇಟ್ ಮಾಡ್ಕೊಳ್ಳಿ. C1 ಮೈನಸ್ C1 ಅಂದರೆ 0 ಆಗಿಬಿಡುತ್ತೆ. 5 ಮೈನಸ್ 3 ಅಂದರೆ 2 ಆಗುತ್ತೆ. ಅದು ಲೆಫ್ಟ್ ಸೈಡಲ್ಲಿದೆ. ಸೊ 3C2 ಮೈನಸ್ 2C2 ಅಂತಂದರೆ 1C2. ಸೊ ಇಟ್ ಇಸ್ C2 ವ್ಯಾಲ್ಯೂ ಇಸ್ 2. ಬೈ ಈಕ್ವೇಟಿಂಗ್ ಓನ್ಲಿ ವಿ ಗೆಟ್ C3 ಈಸ್ 2. ಸೊ C2 ಆ್ಯಂಡ್ C3 ವ್ಯಾಲ್ಯೂ ಗೊತ್ತಾಗಿದೆ. C1 ಒಂದು ಗೊತ್ತಾದರೆ ಫ್ರಮ್ ದ ಈಕ್ವೇಷನ್ 1 ಇನ್ ಈಕ್ವೇಷನ್ 1 ಸಬ್ಸ್ಟಿಟ್ಯೂಟ್ ಫಾರ್ C2 ಯು ವಿಲ್ ಗೆಟ್ C1 ಈಸ್ ಈಕ್ವಲ್ ಟು ಮೈನಸ್ 1. So substitute for the values C1, C2 and C3 as minus 1, 2 and 2. So verify this right hand side terms. You will get the same term 3, 5, 2. Therefore we can say that
352 is a linear combination of the given vectors 1 1 0, 2 3 0 and 0 0 1 in V3 of. Second problem, find k if a vector 1 comma k comma 5 is a linear combination of the vectors 1 minus 3 2 and 2 minus 1 1 in V3 of R. ಸೊ ನಾವು ಈ ವೆಕ್ಟರ್ ಏನಿದೆ 1 k 5ನ ಇಟ್ಸ್ ದಿ ಲೀನಿಯರ್ ಕಾಂಬಿನೇಷನ್ ಆಫ್ 2 ವೆಕ್ಟರ್ಸ್ ಅನ್ನೋ ಫಾರ್ಮಲ್ಲಿ ತಗೊಂಡು ಅಲ್ಲಿ ವಾಟ್ ಈಸ್ ದ ವ್ಯಾಲ್ಯೂ ಆಫ್ k ಅಂತ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಟೇಕ್ 1k5 is a vector is the linear combination of given two vectors, that is c1 into 1 minus 3 2 plus c2 into 2 minus 1 1. Then c1 scalar multiplication with this first vector, then c2 scalar multiplication with the second vector, then add these two vectors, you will get c1 plus 2c2 respective terms should be added separated by comma, minus 3c1 minus c2 comma 2c1 plus c2. Okay, then on equating both sides we get first term is equated with the first term of the right hand side, that is c1 plus 2c2, it is equation 1. Second term k equals to minus 3c1 minus c2 is the third equation.
I name it as third because of the simplification purpose. Second equation is 5 equals to 2c1 plus c2, third term. So from equation 1 and 2 we can calculate any one of c1 and c2. From that again another term can be calculated, then substitute for equation 3, you will get k. So from the equation 2 you subtract the equation 1 after multiplying it by 2. Subtract the equation 2 and 1 after multiplying the equation 1 by 2. That means if we multiply the equation 1 by 2, multiply the equation 1 by 2, you will get 2c1. So equation 2 minus 1 means 2c1 minus 2c1 get cancelled. Then c2 minus of 4c2 it becomes, because 1 is multiplied by 2, no? So it is 4c2. c2 minus 4c2 means you will get minus 3c2. These two terms, that means 2c1 get cancelled. 5 minus 2, because 1 is multiplied by 2, no? So 5 minus 2 is 3. 3 is equal to minus 3c2, that means c2 is the value minus 1. Substitute this c2 is equal to minus 1 in the equation 2. c2 value is minus 1. Simplify for c1, you will get 3. Substitute these c1 and c2 values in the equation 3, you will get the k value as minus 8. Okay, then these two are simple problems. You can be solve yourself. That means express the vector 1, 7, 4 as a linear combination of these two vectors in V3 of R, as simple as first problem. Here two vectors are there, so take the linear combination in 2 scalar multiplication. That means c1 into first vector plus c2 into second vector, like this. Find c1 and c2 and substitute for c1 and c2, you will get the verification. Express the vector minus 2, 2, 3 as the linear combination of 1, minus 1, 3 and minus 1, 1, 3 in V3 of R. Okay, try yourself. Thank you.